ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಮನೆಗೆ ಬೇಕಾಗಿರುವ ನಾನು ಒಂದು 5 ಟಿಪ್ಸ್ ನೋಡ್ಕೊಂಬರೋಣ ಬನ್ನಿ. ಮೊದಲನೇ ಟಿಪ್ಸು, ಫಸ್ಟು ದಿಂಬ್ಕವ ತುಂಬ ಕೊಳೆ ಆಗ್ತಾನೆ ಇರುತ್ತೆ. ಆಗಾಗ ಅದು ನೋಡಿ, ದಿಂಬುಗಳು ನೋಡಿರಿ, ಅದಕ್ಕೆ ವಿನಿಗರ್ ಸೋಡಾ ಹಾಕಬೇಕು. ಅಡುಗೆ ಸೋಡಾ ಸ್ವಲ್ಪ ಹಾಕ್ಬಿಟ್ಟು, ಅಡುಗೆ ಸೋಡಾ ಹಾಕಿ ಈ ಥರ ಅಡುಗೆ ಸೋಡಾ ಹಾಕೋಣ. ಅಡುಗೆ ಸೋಡಾ ಹಾಕಿದಾದ್ಮೇಲೆ ನೋಡಿ, ಒಂದು ಬಟ್ಟೆ ತಗೋಣ. ಅದಕ್ಕೆ ಬಿಸಿನೀರು ಹಾಕೋಣ. ಬಿಸಿನೀರು ಮತ್ತು ಸ್ವಲ್ಪ ಅಡುಗೆ ಸೋಡಾ ಇದಕ್ಕೂ ಹಾಕೋಣ. ಮತ್ತು ಶಾಂಪು ನೋಡಿರಿ, ಶಾಂಪು ಸ್ವಲ್ಪ ಹಾಕೋಣ, ಸಾಕಷ್ಟೇ. ಮತ್ತು ಡೆಟಾಲ್ ಸ್ವಲ್ಪ ಹಾಕೋಣ ಫ್ರೆಂಡ್ಸ್. ಡೆಟಾಲು ಹಾಕಿ ಚೆನ್ನಾಗಿ ಒಂದು ಬಟ್ಟೆನ ಚೆನ್ನಾಗಿ ಡಿಪ್ ಮಾಡಿದ್ರಲ್ಲಿ ಚೆನ್ನಾಗಿ ಇಟ್ಕೊಳ್ಳೋಣ. ತುಂಬ ಚೆನ್ನಾಗುತ್ತೆ, ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಅದನ್ನು ಟಿಪ್ಪು ಈ ಥರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಟಿ ವಿ ಒರ್ಸೋಕ್ಕೆ ನೋಡಿ, ಈ ಥರ ಕ್ಲಾತ್ ತೊಗೊಂಡು ಎಷ್ಟು ಸಾಫ್ಟಾಗುತ್ತೆ ಗೊತ್ತಿರೋ ಇದು. ಡೆಟಾಲು ಮತ್ತು ಸೋಡಾ, ಶಾಂಪು ಎಲ್ಲ ಬಿಸಿನೀರಿಗೆ ಹಾಕಿ ಮಾಡಿರೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪಳ ಅಂತ ಐತೆ. ಚೆನ್ನಾಗಿ ನೀಟಾಗಿದೆ, ಕ್ಲೀನಾಗಿದೆ. ಈಗ ಏನು ಮಾಡಬೇಕು ಅಂದರೆ ಈ ಥರ ಆಗಲ್ಲ, ಫುಲ್ ಕ್ಲೋಸ್ ಮಾಡೋಕ್ಕಾಗಲ್ಲ, ಈಚೆ ಬರುತ್ತೆ. ನೀವು ಈ ಥರ ಮಾಡ್ಕೊಳ್ಳಿ, ತುಂಬ ಈಸಿಯಾಗುತ್ತೆ. ಸ್ಪೂನ್ ಊಟ ಇಟ್ಟರೆ ಕರೆಕ್ಟಾಗಿ ಒಳಗಡೆ ಸೇರಿಕೊಳ್ಳುತ್ತೆ. ಇಲ್ಲಾಂದರೆ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಅದಕ್ಕೂ ಸಿಕ್ಸ್ಬೋದು ಈಚೆಗೆ. ಆ ಥರ ಮಾಡ್ಕೊಳ್ಳಿ. ಡಿಫ್ರೆನ್ಸು ಇದು ತಾವು ಹ್ಯಾಂಡ್ ಗ್ಲೌಸ್ಗೆ ನೋಡಿರಿ, ಈ ಥರ ರಬ್ಬರ್ ಬ್ಯಾಂಡ್ ಹಾಕೊಂಡು ಬೆಳಗ್ಗೆ ಹಾಕ್ಕೊಳ್ಳಿ. ಅದು ಯಾವ ಕಾರಣಕ್ಕೂ ಜರುಗಲ್ಲ, ಈಚೆ ಬರೋಲ್ಲ, ನಮ್ಗೆ ಕಂಫರ್ಟಾಗಿರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಕಂಫರ್ಟಾಗಿರುತ್ತೆ, ಬಿದ್ದೋಗಲ್ಲ ಈಚೆಗೆ. ಈ ಥರ ಮಾಡ್ಕೊಳ್ಳಿ, ತುಂಬ ಈಸಿ. ಹಾಗೆ ಹಾಕ್ಕೊಂಡ್ರೆ ನಮ್ದು ಇಲ್ಲೆಲ್ಲ ಗಲೀಜಾಗುತ್ತೆ, ಪ್ಲಸ್ ವಾಪಸ್ ಬರ್ತಾ ಇರುತ್ತೆ ನಾವು ವಾಶ್ ಮಾಡೋದು. ನಮ್ಗೆ ಅಷ್ಟು ಕಂಫರ್ಟ್ ಅನಿಸಲ್ಲ, ಅದಕ್ಕೆ ನೋಡಿ ಈ ಥರ ಮಾಡ್ಕೊಳ್ಳಿ ಹ್ಯಾಂಡ್ ಗ್ಲೌಸ್. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಬುಕ್ಕು ತೆಗೆದಾಗ ಬುಕ್ ಪೇಜ್ ಓಪನ್ ಮಾಡೋಕ್ಕೆ ತುಂಬ ಕಷ್ಟ ಆದಾಗ ನಾವು ಒಂದು ಈ ಟ್ರಿಕ್ಸು ನೋಡಿ, ರಬ್ಬರ್ ಬ್ಯಾಂಡು ಬೆಳ್ಳಗೆ ಹಾಕ್ಕೊಂಡು, ರಬ್ಬರ್ ಬ್ಯಾಂಡಿಂಗ್ ಬೆಳ್ಳಗೆ ಹಾಕ್ಕೊಂಡು ತುದಿಗೆ ನೋಡಿರಿ ಸಿಗೋದು. ನಾವು ಸಹಸ್ರನಾಮ ಒಳಗೆ ಓದ್ತಾ ಇರ್ತೀವಿ. ಆಮೇಲೆ ಓದಿದಾದ್ಮೇಲೆ ಲಾಸ್ಟ್ ಓದೋವಾಗ ಏನೋ ಅರ್ಜೆಂಟ್ ಆಗುತ್ತೆ ಕೆಲಸಕ್ಕೆ, ಅಲ್ಲಿ ವಾಶ್ರೂಮ್ ಏನೋ ಹೋಗ್ಬೇಕಾಗುತ್ತೆ, ಏನೋ ಕೆಲಸ ಬರುತ್ತೆ. ಆವಾಗ ನಾವು ಹಿಂಗೆ ಪೆನ್ ಇಡ್ತೀವಿ, ಪೆನ್ನಿಗೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ನಾವೇನು ಮಾಡಬೇಕಂದ್ರೆ ನೋಡಿ, ಪೆನ್ನ ಆಮೇಲೆ ಫೋಲ್ಡ್ ಮಾಡೋದು, ಹಿಂಗೆಲ್ಲ ಫೋಲ್ಡ್ ಎಲ್ಲ ಮಾಡ್ತೀವಿ, ಅದನ್ನು ಇದಾಗುತ್ತೆ ನೋಡಿ. ಈ ಥರ ಈಸಿಯಾಗಿ ಸಿಗಬೇಕು ಅಂದರೆ ಓದಿದಾಗ ನೋಡಿ ಇಷ್ಟು ಓದಿದ್ದೀವಿ. ಮತ್ತು ನೋಡಿ ಇದನ್ನು ಇಷ್ಟಕ್ಕೆ ರಬ್ಬರ್ ಬ್ಯಾಂಡ್ ಹಾಕೊಳ್ಳೋಣ. ನಾವು ಇಷ್ಟು ಓದಿದ್ದೀವಿ, ಓದಿದ್ದು ಬಂದು ಇಮಿಡಿಯೇಟ್ ತೆಗೆದ ತಕ್ಷಣ ನೋಡಿ ಸಿಗುತ್ತೆ. ಇಮಿಡಿಯೇಟ್ ನಮ್ಗೆ ತೆಗೆದ ತಕ್ಷಣ ನೋಡಿ ಈ ಥರ ಸಿಗುತ್ತೆ. ಈ ಥರ ತುಂಬ ಈಸಿ ಇರುತ್ತೆ. ಇದು ತೆಗೆದು ಪೇಜ್ ಎಲ್ಲ ಮಿಸ್ ಆಗೋಲ್ಲ, ಬೇಗ ಆಗುತ್ತೆ. ಪೆನ್ಸಿಲ್ ಅಕಸ್ಮಾತ್ ಮಿಸ್ ಆಗಿ ಬಿದ್ದೋದ್ರೆ ಪೆನ್ನು ಪೆನ್ಸಿಲ್ ಏನೋ ಒಂದು ಇಡ್ತೀವಿ, ಅದು ಮಿಸ್ ಆಗಿ ಹೊಟ್ಟೋದ್ರೆ ಇದಾಗುತ್ತೆ. ಮತ್ತು ಫೋಲ್ಡಿಂಗ್ ಮಾಡೋವಾಗ ಅಷ್ಟು ಈಸಿಯಾಗಿ ಸಿಗೋಲ್ಲ, ಕಂಫರ್ಟಾಗಿ. ಇದು ತುಂಬ ಚೆನ್ನಾಗಿ ಸಿಗುತ್ತೆ, ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ವೈರು ಕ್ಲಿಪ್ಪನ್ನ ಈ ಥರ ಹಿಂಗೆ ಹಾಕ್ಕೊಳ್ಳಿ, ಈ ಥರ ಹಿಂಗೆ ಹಾಕ್ಕೊಂಡು, ಮತ್ತು ಈ ಇಯರ್ಫೋನ್ ಇರುತ್ತಲ್ವ, ಇಯರ್ಫೋನ್ ವೈರ್ ನೋಡಿರಿ ಹಿಂಗೆ ಹಾಕ್ಕೊಳ್ಳಿ ಹೊಲಿಗೆ ಕರೆಕ್ಟಾಗಿ. ನೋಡಿ ಹಿಂಗೆ ಶೇಕ್ ಆಗುತ್ತೆ, ಏನು ತೊಂದರೆ ಇಲ್ಲ ಅದು. ಮತ್ತು ಇದನ್ನು ಇದಕ್ಕೆ ಸುತ್ಕೊಳ್ಳಿ.
ಲಾಸ್ಟಲ್ಲಿ ನೋಡಿರುತ್ತಲ್ಲ ಅದನ್ನು ಅದರೊಳಗೆ ಅವಳಿಗೆ ಹಾಕಿ ಸೇಫ್ಟಿಗಿರುತ್ತೆ, ಆ ಕಡೆ ಎಲ್ಲ ಇರ್ತದೆ. ತುಂಬ ಚೆನ್ನಾಗಿರುತ್ತೆ, ಇದನ್ನು ಈಸಿಯಾಗಿರುತ್ತೆ. ಇಲ್ಲಾಂದ್ರೆಲ್ಲ ಹಾಕೋದು ಸಿಗೋಲ್ಲ, ಮತ್ತು ಎಲ್ಲ ಸುತ್ಕೊಳ್ತಾ ಇರುತ್ತೆ. ಇದು ಹಿಂಗೆ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ, ಡ್ಯಾಮೇಜು ಆಗೋಲ್ಲ, ತುಂಬ ಇದಾಗಿರುತ್ತೆ. ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಈ ಟಿಪ್ಸಿಂದ ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈ ಟಿಪ್ಸಿಂದ ನಿಮ್ಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಮನ್ನು ಜಾಯ್ನ್ ಆಗ್ತೀನಿ. ಓಕೆ, ಬಾಯ್.